ದೇವರಾಜೇಗೌಡ ವಿಷಯದಲ್ಲಿ. ಸೊ ಅವರ ವಿರುದ್ಧವೂ ಒಂದು ಕೇಸ್ ದಾಖಲಾಯಿತು. ಆ ನಂತರದಲ್ಲಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ವಕೀಲ ದೇವರಾಜೇಗೌಡ ವಿರುದ್ಧ ರೇಪ್ ಆರೋಪ ಹೊತ್ತು ಮತ್ತೆ ಈಗ ಜೈಲು ಪಾಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಅವರು ಸತ್ಯ ಹೊರಗೆ ಬರುತ್ತೆ, ಕಾನೂನಿಗೆ ತಲೆ ಬಾಗ್ಲೇಬೇಕು ಅಂತ ಅವರು ಹೇಳಿದ್ದಾರೆ. ವಕೀಲ ದೇವರಾಜೇಗೌಡ ವಿರುದ್ಧ ರೇಪ್ ಆರೋಪ ಇದೆ. ಮತ್ತೆ ಈಗ ಜೈಲು ಪಾಲಾಗಿದ್ದಾರೆ ವಕೀಲ ದೇವರಾಜೇಗೌಡ. ಜೈಲಿನ ಒಳಗೆ ಹೋಗೋದಕ್ಕೂ ಮೊದಲು ಅವರು ಪ್ರತಿಕ್ರಿಯಿಸಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆ ಪೂರ್ಣಗೊಳ್ಳಿ, ಜಾಮೀನಿಗೆ ಅರ್ಜಿ ಹಾಕ್ತೀನಿ, ಸತ್ಯ ಹೊರಗೆ ಬರುತ್ತೆ, ಕಾನೂನಿಗೆ ತಲೆ ಬಾಗ್ಲೇಬೇಕು, ಸತ್ಯಕ್ಕೆ ಜಯ ಇದೆ ಅನ್ನೋದು ಅವರ ನಂಬಿಕೆ. ಯಾವುದೇ ಷಡ್ಯಂತ್ರಕ್ಕೂ ಏನೂ ಮಾಡೋಕ್ಕಾಗಲ್ಲ ಅಂತ ದೇವರಾಜೇಗೌಡ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು. ಯಾವ ಷಡ್ಯಂತ್ರ ಮಾಡಕ್ಕಾಗಲ್ಲ. ಕಾನೂನು ಮುಂದೆ ಎಲ್ಲ ತಲೆ ಬಾಗ್ಲೇಬೇಕು, ಕಾನೂನಿಗೆ ಸತ್ಯಕ್ಕೆ ಜಯ ಇದೆ. ಕೋರ್ಟ್ನಲ್ಲಿ ಪ್ರೂವ್ ಮಾಡ್ಬೇಕಷ್ಟೇ. ಕಾನೂನಿಗೆ ತಲೆ ಬಾಗ್ತೀನಿ ಅನ್ನೋ ಅಂಶ ಏನಿದೆ ಅದು ಪಕ್ಕ. ಷಡ್ಯಂತ್ರ ಏನ್ ನಡೆದ್ರು ಕೂಡ ಕೋರ್ಟ್ನಲ್ಲಿ ಅದು ಪ್ರೂವ್ ಆಗ್ಬೇಕಲ್ಲ. ಎಕ್ಸಾಕ್ಟ್ಲಿ. ಈಗ ಹಲವು ರೀತಿಯಾದಂತಹ ಚರ್ಚೆಗಳಿಗಂತೂ ಇವರ ಕೇಸ್ ಅಂತೂ ಎಡೆ ಮಾಡಿಕೊಡುತ್ತೆ. ಕಾರಣ ಏಪ್ರಿಲ್ 1ನೇ ತಾರೀಕಿಗೆ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಬಟ್ ಮೇ 11ನೇ ತಾರೀಕಿಗೆ ಈ ಕೇಸನ್ನು ತೆಗೆದುಕೊಳ್ತಾರೆ ಪೊಲೀಸರು. ಅಷ್ಟೊಂದು ವಿಳಂಬ ಯಾಕೆ ಮಾಡಿದ್ರು ಅನ್ನುವಂಥದ್ದು ಬರುತ್ತೆ. ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದು ಕೂಡ 1 ತಿಂಗಳ ಆದ ನಂತರ, 1 ತಿಂಗಳ 10 ದಿನ ಆದ ನಂತರ ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾರೆ. ಆ ಪ್ರಕರಣನೇ ಒಂಥರ ವಿಚಿತ್ರವಾಗಿದೆ. ಕಾರಣ ಅವರು ಬಂದು ಆಡಿಯೋ ರಿಲೀಸ್ ಮಾಡಿದ ತಕ್ಷಣ ಆ ಪ್ರಕರಣ ತುಂಬಾ ಆಕ್ಟಿವ್ ಆಗ್ಬಿಡುತ್ತೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರುತ್ತೆ ಪ್ರಕರಣ. ಯಾರು ಅದು ಮಿಟ್ಟಿದ್ರು ಅಥವಾ ಇರ್ಲಿ ಅಂತ ಕಾಯ್ತಾ ಇದ್ರು ಗೊತ್ತಿಲ್ಲ. ಬಹಳ ರಾಜಕೀಯ ಷಡ್ಯಂತ್ರಗಳು ಅನ್ನುವಂಥದ್ದು ಏನು ಹೇಳ್ತಾರೆ ಅವರು, ಆ ಥರ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಬಟ್ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಕೇಸ್ ಇಸ್ ಎ ಕೇಸ್. ಹಾಗೆ ನಡೆಯುತ್ತೆ. ಅದನ್ನ ಹೇಗೆ ಫೇಸ್ ಮಾಡ್ತಾರೆ ಮಾಡಲಿ ಅವರು.